ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಶ್ರೀ ರಾಜು ಸೇಠ್ ಫೌಂಡೇಶನ್ನಿಂದ ಫ್ರೀ ಆರೋಗ್ಯ ಶಿಬಿರ ಅಂದರೆ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡ್ತಾ ಇದ್ದೇವೆ. ಸುಮಾರು 5 ಸೆಂಟರ್ನಲ್ಲಿ ರಾಮಪೇಟ್ ನಗರ್, ಅಶೋಕ್ ನಗರ್, ಆಜಮ್ ನಗರ್, ಸಂಜರ್ಗಲ್ಲಿ ಮತ್ತು ರುಕ್ಮಿಣಿ ನಗರದಲ್ಲಿ ಈ ಫ್ರೀ ಕ್ಯಾಂಪ್ ಆರ್ಗನೈಸ್ ಆಗ್ತಾ ಇದೆ. ಇದರಲ್ಲಿ ಫ್ರೀ ಬ್ಲಡ್ ಪ್ರೆಷರ್ ಸ್ಕ್ರೀನಿಂಗ್, ಫ್ರೀ ಗ್ಲೂಕೋಸ್ ಸ್ಕ್ರೀನಿಂಗ್, ಶುಗರ್ ಸ್ಕ್ರೀನಿಂಗ್ ಮತ್ತು ಬೇರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಯಾವುದ್ಯಾವುದು ಇದೆ ಅಂದರೆ ಅದೆಲ್ಲ ಸ್ಕ್ರೀನಿಂಗ್ ಮಾಡ್ತಾ ಇದ್ದೇವೆ. ಇದು ಸರ್ದ ಮ್ಯಾನಿಫೆಸ್ಟೋದಲ್ಲಿನೂ ಒಂದು ಕೀ ಪಾಯಿಂಟ್ ಇದೆ, ಹೆಲ್ತ್ ಮತ್ತು ಎಜುಕೇಷನ್. ಆ ಪ್ರಾಮಿಸ್ ನಾವು ಮಾಡಿದ್ದೇವೆ ಜನರಿಗೆ, ಅದೇ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡ್ತಾ ಇದ್ದೇವೆ. ಮತ್ತು ಮುಂದೆ ಹೋಗಿ ಸ್ಪೆಷಲೈಸ್ಡ್ ಹೆಲ್ತ್ ಕ್ಯಾಂಪ್ಸ್ ಅಂದರೆ ಆಪ್ಥಮಾಲಜಿ ಇರಲಿ, ಬ್ಲಡ್ ಗ್ಲೂಕೋಸ್ ಬರೀ ಶುಗರ್ ಇರಲಿ, ಗೈನಕಾಲಜಿ ಇರಲಿ, ಇದು ಸ್ಪೆಷಲೈಸ್ಡ್ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡೋಕ್ಕೆ ಈ ಪ್ಲ್ಯಾನು ಐತೆ ನಮ್ಮ ಕಡೆ. ಇದೇ ಸುಮಾರು 500ಕ್ಕಿಂತ ಹೆಚ್ಚು ಪೇಷಂಟ್ಸ್ ಆಲ್ರೆಡಿ ವಾಕಿಂಗ್ ಮಾಡಿದ್ದೇವೆ ಇವತ್ತು ಮತ್ತು ಡಿಕ್ರೀಸ್ ಆಗ್ತಾ ಇದ್ದೇವೆ. ಅದಕ್ಕೆ ನಾವು ನಿಮಗೆ ಧನ್ಯವಾದ ಕೇಳ್ಕೊಳ್ತೇವೆ. ನಮಸ್ಕಾರ. ಅಧಿಕಾರಕ್ಕೆ ಬಂದು 2 ವರ್ಷ ಆಗಲಿಕ್ಕೆ ಬಂತು. ಅವ್ರ ಪ್ರಣಾಳಿಕೆ ಒಬ್ಬ ತೆಗೆದು ನೋಡ್ಬೇಕು. ಸಿದ್ದರಾಮಯ್ಯ ಬರೀ ಬಂಡತನದಿಂದ 5 ಗ್ಯಾರಂಟಿ ಕೊಟ್ಟಿವಿ, 5 ಗ್ಯಾರಂಟಿ ಕೊಟ್ಟು ಅದನ್ನು ಕೂಡ ಕೊಡ್ತಾ ಇಲ್ಲ. ಒಂದು ಯುವಕರಿಗೆ ಗ್ರ್ಯಾಜುಯೇಟ್ಗೆ 3,000 ಕೊಡ್ತೀವಿ ಅಂತ ಹೇಳಿದರು. ಡಿಪ್ಲೊಮಾ ಹೋಲ್ಡರ್ಗೆ 1,500 ಕೊಡ್ತೇನೆ ಅಂದ್ರೆ ಕೊಟ್ಟೇ ಇಲ್ಲ. 2 ವರ್ಷ ಆಯಿತು. ಮತ್ತು ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಅಕೌಂಟಿಗೆ ಹಾಕ್ತಿದ್ರು, ಅದು ಬಂದಾಗಿದೆ 3 ತಿಂಗಳಿಂದ. ಮತ್ತು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು, 10 ಕಿಲೋ ಅಕ್ಕಿ ಕೊಡ್ತೀವಿ ಅಂತ ಹೇಳಿ 170 ರೂಪಾಯಿ ಹಾಕ್ತಿದ್ರು, ಅದು ಕೂಡ ಬಂದಾಗಿದೆ. ಯಾವುದೂ ಚಾಲೂ ಇಲ್ಲ. ಬರೀ ಬೋಗಸ್ ಹೇಳಿ ವೋಟ್ ಹಾಕಿಸ್ಕೊಂಡು ಅಧಿಕಾರಕ್ಕೆ ಬಂದು ಇವತ್ತು ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯವರು ಮಾಡ್ತಾರೆ. ಎಲ್ಲದಕ್ಕಿಂತಲೂ ದೊಡ್ಡ ದುರಂತ ಅಂದರೆ ಸಿದ್ದರಾಮಯ್ಯನವರು ಕಳೆದ ವರ್ಷ ಬಜೆಟ್ ಮಂಡಿಸಿದರು. 2024-25 ಸಾಲ 3,70,000 ಕೋಟಿಯಷ್ಟು ಬಜೆಟ್ದ ಗಾತ್ರ ಇತ್ತು. ಅದರ ಇದುವರೆಗೂ ಅವ್ರಿಗೆ ಸಂಗ್ರಹ ಆದದ್ದಷ್ಟು 1,72,000 ಕೋಟಿ ಆಗಿದೆ. ಹಬ್ಬ ನಿನ್ನೆ ಈ ಥರ ಒಂದು ಘಟನೆ ಆಗಿದ್ದಕ್ಕೆ ಅದು ನಿನ್ನೆ ನಮ್ಮ ತಂಗಿ ಬರ್ತಿದ್ರು ಬೆಳಗಾವಿನಿಂದ. ಗಾಂಧಿನಗರ ಇರಿಕೇಶ್ವರ ಬರ್ತಾಯಿದ್ರು, ಬಾಳೆಗುಂದೆ ಬರ್ತಾಯಿದ್ರು. ಬರ್ತಿದ್ದ ಸಮಯದಲ್ಲಿ ಕಂಡಕ್ಟರ್ ಇರೋನು ನಮ್ಮ ತಂಗಿ ಹೇಳ್ತಾನಂದರೆ ಎಲ್ಲಿ ಹೋಗ್ತೀವಿ ಅಂತೇಳಿ ಬಾಳೆಗುಂದೆ ಅಂತ 2 ಟಿಕೆಟ್ ಕೇಳಬೇಕಾದ್ರೆ ನಮ್ಮ ತಮ್ಮ ಹತ್ರ ಒಂದು ಪಾಸ್ ಇತ್ತು ಸರ್. ಪಾಸ್ ಇದ್ದ ಖುಷಿ ಇವು ನಮ್ಮ ನಮ್ಮ ತಂಗಿಗೆ ಗುಡಿ ನಾನು ಒಂದು ಇದನ್ನು ತಗೋ ಪಾಸ್ ಐತಿ, ನೀವು ಒಂದು ಟಿಕೆಟ್ ತೊಗೊಂತಂದ. ಈ ಟಿಕೆಟ್ ಬಗ್ಗೆ ಪೊಲೀಸ್ ಎಲ್ಲ ಗೊತ್ತು ಹಿಂಗಿಂಗ ತಪ್ಪ ಮಾತಾಡ್ದ ಹುಡುಗಿ ಬಗ್ಗೆ. ಆ ಹುಡುಗಿರ್ದು ಒಂದು ನ್ಯಾಚ್ ಸ್ಟ್ಯಾಂಡರ್ಡ್ ಹಂಗಾಗಿ ಖುಷಿ. ಇವು ಕಂಡಕ್ಟರು ಅವ್ನ ಬಗ್ಗೆ ತಪ್ಪಾಗಿ ಏನು ಮಾಡ್ತಿ, ನಿಮಗೆ ನಾವು ಕರ್ನಾಟಕ ಎಜುಕೇಷನ್ ನಿಮಗೆ ಗೊತ್ತೊಂದು ಕನ್ನಡ ಮಾಡೋಲ್ಲ ಅಂತ ಕೇಳಿ ಆ ಹುಡುಗಿಗೆ ಇಂಗ್ಲೀಷ್ ಮೀಡಿಯಮ್ ಸರ್. ಫಸ್ಟ್ ಆಫ್ ಆಲ್ ಇಂಗ್ಲೀಷ್ ಮೀಡಿಯಮ್ ಬಂದಾಗ ಸ್ವಲ್ಪ ಕನ್ನಡ ಸ್ವಲ್ಪ ಕಡಿಮೆ ಬರ್ತೀವಿ. ಅದಾದಮೇಲೆ ಇಲ್ಲಿ ಊರು ಬಂದ ಖುಷಿ ನಮ್ದು ಅಣ್ಣ ಇಲ್ಲಿರೋರಿಗೆ ಫೋನ್ ಮಾಡಿದ್ರು, ಅಪ್ಪ ನಂಗೆ ಹಿಂಗೆ ಕಂಡಕ್ಟರ್ ಟಾರ್ಚರ್ ಮಾಡೋಕತ್ತ ಬಸ್ಸಲ್ಲಿ ಹಿಂಗೆ ಅಂತ. ಆಮೇಲೆ ನಮ್ಮ ಅಣ್ಣ ರೋಡ್ ಕಡೆ ಹೋಗಿ ಮಾತಾಡಬೇಕಾಗಿ ಒಂದು ದುರ್ಗ ನಡೀತು. ಬಟ್ ಈಗ ಕನ್ನಡ ಮತ್ತು ಮರಾಠಿ ಸಂಬಂಧ ಎದಕ್ಕೂ ಏನು ಭೇದ ಭಾವ ಇಲ್ಲ, ಇದು ಸಂಬಂಧ ಇಲ್ಲ. ಇದು ಅವ್ರು ಕಂಡಕ್ಟರ್ ಹೇಳಿದ್ರು ಎಲ್ಲ ತಪ್ಪು. ಇದು ಕನ್ನಡ ಆಗಲಿ ನಮ್ಮ ಮರಾಠ ಆಗಲಿ ಇದೇನಿಲ್ಲ. ಇದು ನಮ್ಮದು ಇದು ಆಗಿದೆ ಬೇರೆ, ಇದು ಮಾಡ್ತಿರೋದು ಬೇರೆ. ಮುಂದೆ ಇದಕ್ಕೇನು ಸಂಬಂಧ ಇಲ್ಲ, ಏನಿಲ್ಲ. ಆಮೇಲೆ ಆ ಕಂಡಕ್ಟರ್ಗೆ ಇದೇ ಥರ 4 ಸತ ಅಟೆಂಪ್ಟ್ ಮಾಡಿದ್ದೇನೆ ಲೇಡೀಸ್ ಬಗ್ಗೆ. ಆ ಲೇಡೀಸ್ ಎಲ್ಲರಾಗಲಿ ಅವ್ರು 1,000 ಜನ ಬಸ್ಸಲ್ಲಿದ್ದರು. ಬಸ್ಸಿಗೆ 1,000 ಜನಕ್ಕೆ ಹೇಳೋದು ಈ ಥರ ಮಾಡಬೇಡಿ. ಹಾಗೇನೆ ಕಂಡಕ್ಟರು ಮತ್ತು 1,000 ಜನ ಎಲ್ಲರಿಗೂ ಹೊಲಸಲ್ಲಿ ಮಾತಾಡ್ತಾನು. ಪದೇ ಥರ ಮಾತಾಡಿ ಎಲ್ಲರಿಗೂ ಕೆಟ್ಟದಾಗಿ ಬೈತಿದ್ದ कंडक्टर. नमस्कार. काल जे प्रकरण घडलं ते त्या मुलीचे वडील मी काल ती मुलगी स्कूलहून येताना ते मराठीमध्ये जरा ते एक तिकीट मागितले. ते तिकीट मागितल्यामुळं त्या कंडक्टरने मला कन्नडमध्ये सांग म्हटले. माझी मुलगी म्हटली की
तिकीट कन्नडमध्ये मला अंकल कन्नड येत नाही, मी मराठीत सांगतो आणि असं सांगितल्यानंतर नाही मला का तू कन्नड सांगायला पाहिजे म्हणून तिला जरा बळजबरी केला. मग ती कितवीला आहे म्हणजे 9thला आहे म्हटल्यानंतर इष्ट दड्याकागिरी असं बोलल्यानंतर उलटसुलट बोलल्यानंतर तिला ते मानसिक त्रास म्हणून ती मला फोन केले, बाबा मला असं जरा कंडक्टर दुसरा अपशब्द वापरले आणि दुसऱ्या हेतून मला जरा विचारणं हे केले. त्याच्यामुळे जरा ते मी पप्पांना फोन केल्यानंतर पप्पा मी तिथं आमच्या बाळेकुणीच्या हद्दीत येऊन ज्या विचारण्यासाठी थांबलेलो तेवढ्यात बस येताच प्रशासनानेच त्यांना ते काय मी जायच्या अगोदर प्रशासनाने त्याला उत्तर दिले. लोकांनी तिथं जरा उत्तर दिले त्यांना, ते म्हणजे त्याला काय विचारले मी जायच्या अगोदर त्यांनी लोक तिथे थांबलेलीच आमच्या गावच्या मुलीला काय तू असा वाईट अपशब्द बोलला असेल लहान मुलीला म्हणून असं ते जाऊन त्याला. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.